ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನೂ ಪ್ರಭು ಯೇಸುವಿನ ಪ್ರೀತಿಯಲ್ಲಿ, ಕರುಣೆಯಲ್ಲಿ ಅರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳು ಸಮೃದ್ಧಿಯಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ವಾಕ್ಯದೊಂದಿಗೆ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ, ವಿಶ್ವಾಸದಿಂದ, ಸಂತೋಷದಿಂದ ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 21ನೇ ಅಧ್ಯಾಯ 15ರಿಂದ 19ರವರೆಗೆ ವಾಕ್ಯವನ್ನು ಆಲಿಸೋಣ. ತಿತ್ತಿಯಲ್ಲಿದ್ದ ನೀರು ಮುಗಿದು ಹೋಯಿತು. ಮಗು ಸಾಯುವುದನ್ನು ನಾನು ನೋಡಲಾರೆ ಎಂದುಕೊಂಡು ಅವಳು ಆ ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಬಿಟ್ಟು ಒಂದು ಬಾಣವನ್ನೆಸೆಯುವಷ್ಟು ದೂರ ಹೋಗಿ ಕುಳಿತುಕೊಂಡು ಗಟ್ಟಿಯಾಗಿ ಅತ್ತಳು. ಇತ್ತ ಆ ಹುಡುಗನ ಕೂಗು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ, ನಿನಗೇನು ಆಯಿತು? ಅಂಜಬೇಡ. ಆ ಹುಡುಗನು ಬಿದ್ದು ಇರುವ ಸ್ಥಳದಿಂದಲೇ ಅವನ ಕೂಗು ದೇವರಿಗೆ ಮುಟ್ಟಿತು. ನೀನೆದ್ದು ಹೋಗಿ ಅವನನ್ನು ಎತ್ತಿಕೋ, ಅವನನ್ನು ಕೈ ಬಿಡಬೇಡ. ಅವನಿಂದ ಒಂದು ದೊಡ್ಡ ರಾಷ್ಟ್ರ ಉತ್ಪತ್ತಿಯಾಗುವಂತೆ ಮಾಡುತ್ತೇನೆ ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರು. ನೀರಿನ ಬಾವಿಯೊಂದು ಅವಳಿಗೆ ಕಾಣಿಸಿತ್ತು. ತಿತ್ತಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಹೋಗಿ ಆ ಹುಡುಗನಿಗೆ ಕುಡಿಸಿದಳು. ಪ್ರಿಯರೇ, ಒಬ್ಬರು ಕಣ್ಣೀರಿನಿಂದ ಪ್ರಾರ್ಥಿಸಿದ್ದಾಗ ದೇವರು ಕಣ್ಣು ಮಾತ್ರ ಅಲ್ಲ ಅಲ್ಲಿ ತೆರೆದಿದ್ದು, ದೇವರು ಒಂದು ಭತ್ತದ ಬಾವಿಯನ್ನು ತೆರೆದರು. ನೀವು ಜೀವನದ ಮರುಭೂಮಿಯಲ್ಲಿ ಆಗಿದ್ದೀರಾ? ನಿಮಗಾಗಿ ಒಂದು ಭತ್ತದ ಬಾವಿಯನ್ನು ತೆಗೆಯಲು ಸರ್ವಶಕ್ತರಾದ ದೇವರು ಇಂದೂ ಶಕ್ತರಾಗಿದ್ದಾರೆ. ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಎಂದು ಹೇಳುವವರು ಯಾರು? ಪ್ರಾರ್ಥನೆಯಲ್ಲಿ ಅದ್ಭುತ ನಡೆಯುವುದಿಲ್ಲ ಎಂದು ಹೇಳುವವರು ಯಾರು? ಪ್ರಿಯರೇ, ಇಂದು ಆಲಿಸಿದ ವಾಕ್ಯದಲ್ಲಿ ಹೀನ ಸ್ಥಿತಿಯಲ್ಲಿ ತಲುಪಿದ ವ್ಯಕ್ತಿಯ ಜೀವನದಲ್ಲಿ ಮರುಭೂಮಿಯಲ್ಲಿ ದೇವರು ತೆಗೆದ ಭತ್ತದ ಛಲವಾಗಿದೆ. ಹಾಲೆಲೂಯಾ! ನೀವು ಪ್ರಾರ್ಥಿಸುವವರು ಆಗಿದ್ದೀರಾ? ದೇವರೇ, ನನ್ನ ಜೀವನದಲ್ಲಿ ಬನ್ನಿ, ನನ್ನ ಕಣ್ಣೀರನ್ನು ನೋಡಿರಿ. ನಾನು ಏನು ಮಾಡಿದರೂ ಸೋಲು, ಸಮಸ್ಯೆ ಒಂದರ ಮೇಲೆ ಒಂದು ಬರುತ್ತಾ ಇದೆ. ಪ್ರಿಯರೇ, ನಿಮಗೆ ಒಮ್ಮೆ ಪ್ರಾರ್ಥಿಸಲು ಸಾಧ್ಯನಾ? ಕಷ್ಟ ಬರುವಾಗ ದೇವರ ಸನ್ನಿಧಿಯಲ್ಲಿ ಅತ್ತಳು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಸಮಸ್ಯೆ ಬರುವಾಗ ನಿರಾಸೆ ಅನುಭವಿಸಿ, ಪರಸ್ಪರ ಶಪಿಸಿ, ಕಿರಿಚಿ, ಅಪವಾದ ಹೊರಿಸುವುದಲ್ಲ. ದೇವರ ಸನ್ನಿಧಿಯಲ್ಲಿ ಕಣ್ಣೀರಾಕಿ ಪ್ರಾರ್ಥಿಸಲು ನಮಗೂ ಸಾಧ್ಯವಾಗಲಿ. ನೊಂದ ಹೃದಯದವರಿಗೆ ದೇವರು ಸಮೀಪವಾಗಿದ್ದಾರೆ ಎಂದು ದೇವರು ಹೇಳಿದ್ದಾರೆ. ಪ್ರಿಯರೇ, ನೀವು ಜೀವನದ ಮರುಭೂಮಿಯಲ್ಲಿ ಒಂಟಿಯಾದ ಅವಸ್ಥೆಯಲ್ಲಿ ಆಗಿದ್ದೀರಾ? ಪ್ರಿಯರೇ, ಈ ಅವಸ್ಥೆಯಲ್ಲಿ ಭತ್ತದ ಒಂದು ಛಲ ನೀಡಲು ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯಾ! ಈ ಭತ್ತದ ಛಲವನ್ನು ದೇವರು ಹಲವು ರೀತಿಯಲ್ಲಿ ತೆರೆಯುತ್ತಾರೆ. ದೇವರು ಸಹಾಯ ಮಾಡುವ ಅನೇಕ ದಾರಿಗಳು ದೇವರು ತೆಗೆಯುತ್ತಾರೆ. ನಮ್ಮನ್ನು ಸಹಾಯ ಮಾಡಲು ದೇವದೂತರ ತರ ಕೆಲವು ವ್ಯಕ್ತಿಗಳು ದೇವರು ನಿಯೋಗಿಸುತ್ತಾರೆ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣವೇ? ಪ್ರಭುವೇ, ಭತ್ತದ ಛಲವು ನನ್ನ ಜೀವನದಲ್ಲಿ ಬೇಕು. ನಾನು ಅನೇಕ ಸಮಸ್ಯೆಯಲ್ಲಿ ಆಗಿದ್ದೇನೆ. ನನ್ನ ಎಲ್ಲಾ ಕಾರ್ಯಗಳನ್ನು ನೆನೆಸಿ ಆತಂಕದಲ್ಲಿ, ನಿರಾಸೆಯಲ್ಲಿ, ಬೇಸರದಲ್ಲಿ ಆಗಿದ್ದೇನೆ. ನಿದ್ರೆ ಇಲ್ಲದ ಒಂದೊಂದು ರಾತ್ರಿಯನ್ನು ನಾನು ಅನುಭವಿಸುತ್ತಿದ್ದೇನೆ. ಈ ಅವಸ್ಥೆಯಲ್ಲಿ ನಾನು ವಿಶ್ವಾಸಿಸುತ್ತೇನೆ, ಪ್ರಾರ್ಥಿಸುತ್ತೇನೆ, ಭತ್ತದ ಒಂದು ಛಲ ನನ್ನ ಜೀವನದಲ್ಲಿ ನೀವು ತೆಗೆಯುತ್ತೀರಾ ಎಂದು. ಆಗರಳು ಮತ್ತು ಮಗುವಿನ ಕಣ್ಣೀರನ್ನು ಕಂಡ ನನ್ನ ದೇವರೇ, ಈ ಜೀವನದ ಮರುಭೂಮಿಯಲ್ಲಿ ಬಂದು ಭತ್ತದ ಛಲವನ್ನು ನಮಗೆ ತೋರಿಸಿಕೊಡಿ. ನಮಗೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈಗ ಆಲಿಸಿದ ವಾಕ್ಯ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಆಲಿಸುವ ಎಲ್ಲರ ಜೀವನದಲ್ಲಿ ಹೀಗೆ ದೇವರು ನೀಡುವ ಅದ್ಭುತಗಳು, ಅನುಗ್ರಹಗಳು ಅನುಭವಿಸುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ
ಅಸೂಯೆಯಿಂದ ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.